ಮಂಗಳೂರಿನ ಇಂಧನ ಭದ್ರತೆಗೆ ಹೆಚ್ಚಿನ ಬಲ ತುಂಬಲು ಗುಜರಾತ್ನಿಂದ ಹೊರಟಿದ್ದ ಅಪೋಲೋ ಓಷಿಯನ್ ಬೃಹತ್ ಎಲ್ಪಿಜಿ ಟ್ಯಾಂಕರ್ ನವಮಂಗಳೂರು ಬಂದರನ್ನು ತಲುಪಿದೆ. ಈ ಹಡಗು ಸುಮಾರು 17,600 ಮೆಟ್ರಿಕ್ ಟನ್ ಅನಿಲವನ್ನ ಹೊತ್ತು ತಂದಿದ್ದು, ಈ ಸರಕು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮತ್ತು ಭಾರತ್ ಪೆಟ್ರೋಲಿಯಂ ಸಂಸ್ಥೆಗಳಿಗೆ ಸೇರಿದ್ದಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಸಂಘರ್ಷದ ಹಿನ್ನೆಲೆಯಲ್ಲಿ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಆಗಬಹುದು ಎಂಬ ಆತಂಕವಿತ್ತು. ಆದರೆ ಸತತವಾಗಿ ಬರುತ್ತಿರುವ ಇಂತಹ ಹಡಗುಗಳು ಕರ್ನಾಟಕ ಮತ್ತು ನೆರೆಹೊರೆಯ ರಾಜ್ಯಗಳಿಗೆ ಎಲ್ಪಿಜಿ ಕೊರತೆಯಾಗದಂತೆ ನೋಡಿಕೊಳ್ಳಲಿವೆ. ಇತ್ತೀಚೆಗಷ್ಟೇ ಅಮೆರಿಕದ ಟೆಕ್ಸಾಸ್ನಿಂದ ಪಿಕ್ಸಿಸ್ ಪಯೋರಿನ್ ಎಂಬ ಹಡಗು 16,714 ಟನ್ ಎಲ್ಪಿಜಿ ಹೊತ್ತು ತಂದಿದೆ. ಇದರ ಬೆನ್ನಲ್ಲೇ ಈಗ ಅಪೋಲೋ ಓಷಿಯನ್ ಆಗಮಿಸಿರುವುದು ಬಂದರಿನ ಚಟುವಟಿಕೆಯನ್ನ ಚುರುಕುಗೊಳಿಸಿದೆ. ರಾಜ್ಯದಲ್ಲಿ ಗ್ಯಾಸ್ ಅಭಾವದ ಹಿನ್ನೆಲೆಯಲ್ಲಿ ಇದೀಗ ಮೂರನೇ ಶಿಪ್ ಮಂಗಳೂರಿನ ನವಬಂದರಿಗೆ ತಲುಪ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಅಂದರೆ ಸರಿಸುಮಾರು 46,025 ಟನ್ ಹೊತ್ತು ತಂದಂತಹ ಈ ಶಿಪ್ ಈಗ ಮಂಗಳೂರಿನ ಬಂದರಿಗೆ ತಲುಪಿರುವಂಥದ್ದು. ಅಂದರೆ ಕತ್ತಾರ್ನಿಂದ ನೇರವಾಗಿ ಗುಜರಾತಿಗೆ ಬಂದು ಗುಜರಾತ್ನಲ್ಲಿ ಆ ಬಳಿಕ ಗುಜರಾತ್ ಇರುವಂಥದ್ದು ಗುಜರಾತ್ನಿಂದ ನೇರವಾಗಿ ಮಂಗಳೂರಿನ ಬಂದರಿಗೆ ಈಗ ತಲುಪಿರುವಂಥದ್ದು. ಅಂದರೆ ವಿಯೆಟ್ನಾಂ ಫ್ಲಾಗ್ ಹೊಂದಿರುವಂತಹ ಶಿಪ್ ಇದಾಗಿದೆ ಅಂತ ಹೇಳುವಂತಹ ಮಾಹಿತಿಗಳು ಕೂಡ ಗೊತ್ತಾಗ್ತಿದೆ. ಇದು ಮೂರನೇ ಶಿಪ್ ಅಂದರೆ ಮಂಗಳೂರು ಬಂದರಿಗೆ ತಲುಪುವಂಥ ಮೂರನೇ LPG ಹೊತ್ತು ತಂದಂತಹ ಶಿಪ್ ಆಗಿರುವಂಥದ್ದು. BPCLಗೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತಹ LPG ಹೊತ್ತು ತರುವಂತಹ ಶಿಪ್ ಇದಾಗಿರುವಂಥದ್ದು. ಇದಕ್ಕೆ